ವೆಲ್ಕಮ್ ಟು ಸಿಇಟಿ ಕೆಮಿಸ್ಟ್ರಿ ಕ್ಲಾಸಸ್. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮತ್ತೆ ಅದರಲ್ಲಿ ಪ್ರಾಬ್ಲಮ್ಸ್ ನ ಯಾವ ತರ ಸಾಲ್ವ್ ಮಾಡಬಹುದು ಅನ್ನೋದನ್ನ ಈ ಸೆಷನ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಈ ಕಾನ್ಸೆಪ್ಟ್ ಇಂದ ಒಂದು ಕ್ವಶನ್ ನಮ್ಮ ಸಿಇಟಿ ಎಕ್ಸಾಮ್ ಅಲ್ಲಿ ಅರೈಸ್ ಆಗುತ್ತೆ. ಟರ್ಮಿನಾಲಜೀಸ್ ನಾವು ನಿಮ್ಗೆ ಕಲ್ಸ್ಕೊಟ್ಟಿರ್ತೀವಿ ಸೆಕೆಂಡ್ ಇಯರ್ PUC ಅಲ್ಲಿ. ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ಬರೆದ್ರೆ ಈ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಇರೋದನ್ನ ನಾವು ಕೋಆರ್ಡಿನೇಷನ್ ಸ್ಪಿಯರ್ ಅಂತೀವಿ. ಸ್ಕ್ವೇರ್ ಬ್ರಾಕೆಟ್ ಇಂದ ಆಚೆ ಇರೋದನ್ನ ನಾನು ಅಯೋನೈಸೇಷನ್ ಸ್ಪಿಯರ್ ಅಂತೀನಿ. ಈ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಈ ಮೆಟಲ್ ಆಟಮ್ಗೆ ಸೆಂಟ್ರಲ್ ಮೆಟಲ್ ಅಯಾನ್ ಅಂತೀನಿ. ಮಿಕ್ಕಿದನ್ನೆಲ್ಲ ನಾವು ಲೈಗ್ಯಾಂಡ್ಸ್ ಅಂತೀವಿ. ಈ ನಂಬರ್ ಏನ್ ಇಂಡಿಕೇಟ್ ಮಾಡುತ್ತಪ್ಪ, ದ ಟೋಟಲ್ ನಂಬರ್ ಆಫ್ ಡೇಟಿವ್ ಬಾಂಡ್ಸ್ ಫಾರ್ಮ್ಡ್ ಅರೌಂಡ್ ದ ಸೆಂಟ್ರಲ್ ಆಟಮ್, ನಥಿಂಗ್ ಬಟ್ ಕೋಆರ್ಡಿನೇಷನ್ ನಂಬರ್. ಇಲ್ಲಿ ಪ್ಲಸ್ ಅಥವಾ ಮೈನಸ್ ಚಾರ್ಜ್ ಬಂದ್ರೆ ದಿಸ್ ಇಸ್ ದ ಚಾರ್ಜ್ ಪ್ರೆಸೆಂಟ್ ಆನ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಅಂತ ಹೇಳ್ತೀವಿ. ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಐಸೋಮೇರಿಸಮ್. ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಎರಡ್ ತರ ಐಸೋಮೇರಿಸಮ್ ನ ಎಕ್ಸಿಬಿಟ್ ಮಾಡ್ತವೆ. ಒಂದು ಸ್ಟ್ರಕ್ಚರಲ್ ಐಸೋಮೇರಿಸಮ್, ಇನ್ನೊಂದು ಸ್ಟೀರಿಯೋ ಐಸೋಮೇರಿಸಮ್. ಸ್ಟ್ರಕ್ಚರಲ್ ಐಸೋಮೇರಿಸಮ್ ನ 4 ತರ ಡಿಫೈನ್ ಮಾಡ್ತೀವಿ: ಅಯೋನೈಸೇಷನ್ ಐಸೋಮೇರಿಸಮ್, ಹೈಡ್ರೇಷನ್ ಐಸೋಮೇರಿಸಮ್, ಲಿಂಕೇಜ್ ಐಸೋಮೇರಿಸಮ್ ಅಂಡ್ ಕೋಆರ್ಡಿನೇಷನ್ ನಂಬರ್ ಐಸೋಮೇರಿಸಮ್. ಇಲ್ಲಿ ಇನ್ಸೈಡ್ ಅಂಡ್ ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಅಯಾನ್ಸ್ ಚೇಂಜ್ ಆಗಿರಬೇಕು. ಹೈಡ್ರೇಷನ್ ಅಲ್ಲಿ ಇನ್ಸೈಡ್ ಅಂಡ್ ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ವಾಟರ್ ಮಾಲಿಕ್ಯೂಲ್ ಚೇಂಜ್ ಆಗಿರುತ್ತೆ. ಇದು ಆಂಬಿಡೆಂಟೆಂಟ್ ಲಿಗ್ಯಾಂಡ್ಸ್ ಇದ್ದ ಮಾತ್ರ ಲಿಂಕೇಜ್ ಐಸೋಮೇರಿಸಮ್ ನ ಎಕ್ಸಿಬಿಟ್ ಮಾಡ್ತವೆ. ಅದೇ ತರ ಸ್ಟೀರಿಯೋ ಐಸೋಮೇರಿಸಮ್ ಅಗೇನ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 types: geometrical isomerism as well as optical isomerism with respect to coordination number 4 and 6. ಇದನ್ನ ನಿಮಗೆ ಸೆಕೆಂಡ್ PUC ಹೇಳ್ಕೊಟ್ಟಿರ್ತಾರೆ. ಕಮಿಂಗ್ ಟು ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ಲಿಗ್ಯಾಂಡ್ಸ್. ಲಿಗ್ಯಾಂಡ್ಸ್ ಅಂದ್ರೆ ನ್ಯೂಟ್ರಲ್ ಆರ್ ಚಾರ್ಜ್ ಸ್ಪೀಶೀಸ್ ವಿಚ್ ಹ್ಯಾಸ್ an ability to donate a pair of electron towards the central atom to form a dative bond. ಲಿಗ್ಯಾಂಡ್ಸ್ ನ 3 ತರ ಕ್ಲಾಸಿಫೈ ಮಾಡ್ತೀವಿ: ಬೇಸ್ಡ್ ಆನ್ ಚಾರ್ಜ್, ಬೇಸ್ಡ್ ಆನ್ ನಂಬರ್ ಆಫ್ ಡೋನರ್ ಆಟಮ್ ಆನ್ ದ ಬೇಸಿಸ್ ಆಫ್ ಬಾಂಡಿಂಗ್. ಬೇಸ್ಡ್ ಆನ್ ಚಾರ್ಜ್ ಅಗೇನ್ ನೆಗೆಟಿವ್ ಲಿಗ್ಯಾಂಡ್ಸ್, ಪಾಸಿಟಿವ್ ಲಿಗ್ಯಾಂಡ್ಸ್ ಮತ್ತೆ ನ್ಯೂಟ್ರಲ್ ಲಿಗ್ಯಾಂಡ್ಸ್. ಬೇಸ್ಡ್ ಆನ್ ಡೋನರ್ ಸೈಡ್ಸ್, ಮೊನೋಡೆಂಟೆಂಟ್ ಲಿಗ್ಯಾಂಡ್ಸ್, ಬೈಡೆಂಟೆಂಟ್ ಲಿಗ್ಯಾಂಡ್ಸ್. ಈ ಬೈಡೆಂಟೆಂಟ್ ಲಿಗ್ಯಾಂಡ್ಸ್ ಅಲ್ಲಿ ಚಿಲೇಟಿಂಗ್ ಲಿಗ್ಯಾಂಡ್ಸ್ ಓದಿಸ್ತೀವಿ, ಆಂಬಿಡೆಂಟೆಂಟ್ ಲಿಗ್ಯಾಂಡ್ಸ್ ಓದಿಸ್ತೀವಿ ಅಂಡ್ ಫೈನಲಿ ಪಾಲಿಡೆಂಟೇಟ್ ಲಿಗ್ಯಾಂಡ್ಸ್ ಬಗ್ಗೆ ಓದಿಸಿರ್ತೀವಿ. ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ನ ನೇಮಿಂಗ್ ಮಾಡಬೇಕು ಅಂದ್ರೆ ಸರ್ಟನ್ ರೂಲ್ಸ್ ನ ನಾವು ಫಾಲೋ ಮಾಡ್ತೀವಿ. ದೀಸ್ ಆರ್ ದ ರೂಲ್ಸ್ ಯು ಶುಡ್ ಹ್ಯಾವ್ ಟು ಗೋ ಥ್ರೂ ಒನ್ಸ್. ಈಗ ಆಲ್ರೆಡಿ ನೀವು ಓದಿರೋದ್ರಿಂದ ಜಸ್ಟ್ ಒಂದ್ಸರಿ ರಿವೈಸ್ ಮಾಡಿದ್ರೆ ಸಾಕು. ಅದಕ್ಕೆ ಎಕ್ಸಾಂಪಲ್ಸ್. ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ನ 4 ಥಿಯರಿ ಪ್ರಕಾರ ಹೇಳ್ಕೊಡ್ತೀವಿ. ಫಸ್ಟ್ EAN ಥಿಯರಿ. EAN ಥಿಯರಿ ಏನ್ ಹೇಳುತ್ತಪ್ಪ ಅಂದ್ರೆ ಇಟ್ ಎಕ್ಸ್ಪ್ಲೈನ್ಸ್ ದ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್. Z minus X plus Y. Z ಅಂದ್ರೆ ಅಟಾಮಿಕ್ ನಂಬರ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್, X indicates the charge carried by the central metal atom, Y indicates the total number of electrons around the total number of electrons donated by the ligands around the central metal ion. EAN ವ್ಯಾಲ್ಯೂ ನಮ್ಗೆ ಯಾವಾಗಲೂ 36 ಅಥವಾ ನಿಯರೆಸ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇದ್ರೆ ಅಂತ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಸ್ಟೇಬಲ್ ಅಂತೀವಿ, ಇಲ್ದಿದ್ರೆ ದೇ ಆರ್ ಅನ್ಸ್ಟೇಬಲ್ ಅಂತೀವಿ. ಇದು ಫಸ್ಟ್ ಥಿಯರಿ. ಸೆಕೆಂಡ್ ಥಿಯರಿ ಬಂದು ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಆಲ್ಫರ್ಡ್ ವರ್ನರ್ ಅನ್ನೋರು ಈ ಕಾನ್ಸೆಪ್ಟ್ ನ ಹೇಳಿದ್ದು ಬೇಸ್ಡ್ ಆನ್ 2 types ಆಫ್ ವೇಲೆನ್ಸಿ, ದಟ್ ಈಸ್ ಪ್ರೈಮರಿ ವೇಲೆನ್ಸಿ ಆಸ್ ವೆಲ್ ಆಸ್ ಸೆಕೆಂಡರಿ ವೇಲೆನ್ಸಿ. ಅದಕ್ಕೆ ಫಾರ್ಮುಲಾ ಯಾವ ತರ ಬರೀತೀವಿ, ಅದ್ರ ಕಲರ್ ಏನು, ಅದ್ರ ಮಾಡರ್ನ್ ಫಾರ್ಮಲೈಸೇಷನ್ ಏನು ಅನ್ನೋದನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಥಿಯರಿ ಬಂದು ವೆರಿ ಇಂಪಾರ್ಟೆಂಟ್, ದಟ್ ಈಸ್ ವ್ಯಾಲೆನ್ಸ್ ಬಾಂಡ್ ಥಿಯರಿ. ಟು ಎಕ್ಸ್ಪ್ಲೈನ್ ದ ಜಿಯೋಮೆಟ್ರಿಕಲ್ ಶೇಪ್ ಆಫ್ ದ ಮಾಲಿಕ್ಯೂಲ್ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ವಿ ನೀಡ್ ಟು ಸ್ಟಡಿ ದ ಕಾನ್ಸೆಪ್ಟ್. ಇಲ್ಲಿ ಟೈಪ್ ಆಫ್ ಹೈಬ್ರಿಡೈಸೇಷನ್ ಒಂದು sp3 ಹೈಬ್ರಿಡೈಸೇಷನ್, ಇಲ್ಲಿ ಮತ್ತೆ dsp2 ಹೈಬ್ರಿಡೈಸೇಷನ್. ಇದು ವೆರಿ ಇಂಪಾರ್ಟೆಂಟ್. ಇದೊಂದೇ ಮಾತ್ರ ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸಸ್ ನ ಎಕ್ಸಿಬಿಟ್ ಮಾಡೋದು. sp3 ಟ್ರೈಗೋನಲ್ ಬೈಪಿರಮಿಡಲ್, sp3d2 ಆಕ್ಟಾಹೈಡ್ರಲ್, d2 sp3 ಅಗೇನ್ ಆಕ್ಟಾಹೈಡ್ರಲ್ ಶೇಪ್. ಸೆಕೆಂಡ್ PUC ಅಲ್ಲಿ ಇದ್ರ ಬಗ್ಗೆ ಅಪ್ಲಿಕೇಶನ್ಸ್ ಆಫ್ VBT ಅನ್ನೋದ್ರ ಬಗ್ಗೆ ನೀವು ನೀಟಾಗಿ ಓದಿರ್ತೀರಾ. ಅದರ ಸಮ್ ಚಾರ್ಟ್ಸ್ ಕೊಟ್ಟಿದ್ದೀನಿ. ಫಸ್ಟ್ ಒನ್ ಬೇಸ್ಡ್ ಆನ್ ಫೆರಸ್ ಸೈನೈಡ್, ಸೆಕೆಂಡ್ ಒನ್ ಬೇಸ್ಡ್ ಆನ್ ಕ್ರೋಮಿಯಂ ಮೇಲೆ ಸಾಲ್ಟ್ಸ್ ಮೇಲೆ. ಜಸ್ಟ್ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ಬಂದು ಕೋಬಾಲ್ಟ್ ಹೆಕ್ಸಾಫ್ಲೋರೈಡ್ ಮೇಲೆ. Crystal field splitting theory. In case of tetrahedral complexes, the ligand approaches the central metal ion along the axis between the axes. The ligands approaches the central metal ion between the axes. Therefore, the repulsion takes place into 2 levels, EG and T2G. ಇದು ಅದರ
splitting level ಕೊಟ್ಟಿದ್ದೀನಿ. In case of octahedral field, the ligand approaches the central metal atom along the axis, and the splitting will be like this. ಇದು Eg, ಇದು T2G. Color of coordination compounds. Last concept ಬಂದು bonding in metal carbonyls. Metal carbonyls are also called as homoleptic complex compounds. ಮತ್ತೆ ಇವೆಲ್ಲ neutral complexes, because CO carbonyl is a neutral ligand. ಈ ಕೇಸಲ್ಲಿ the carbon atom donates the electron pair to the central metal atom to form sigma bond. ಅದೇ ಟೈಮ್ ಅಲ್ಲಿ at the same time completely filled d orbital donates the electron density towards a vacant p orbital sideways to form d pi p pi bond, which is also called as back bonding antanu ಹೇಳ್ತೀವಿ. And these are the important compounds of metal carbonyls and their structures. Coming to the objective part ಮಕ್ಕಳೇ, which among the following is the strongest ligand? ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತೇಳಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಲ್ಲಿ ಓದಿಸಿರ್ತಾರೆ. ಅದರ ಪ್ರಕಾರ ಕಾರ್ಬನೈಲ್ CO carbonyl group is the strongest ligand. The formula of penta aqua nitrato chromium 3 oxidations 3 ಬರಬೇಕು. ಇಲ್ಲಿ x plus 0 ಇದು minus 2 is equal to 0. Therefore x is equal to plus 2 not possible. ಈ ಕೇಸಲ್ಲಿ x plus 0 minus 1 minus 2 is equal to 0. Therefore x is equal to plus 3. Possible ಇದೆ ನೋಡೋಣ. ಇಲ್ಲಿ x plus 0 minus 2 not possible again. ಇಲ್ಲಿ x plus 0 plus 1 minus 1 minus 1 is equal to 0. ಇದು ಆಗಲ್ಲ, ಇದು ಆಗಲ್ಲ. So option B is the right answer. What is the IUPAC name of this given complex molecule? First oxidation state ಕಂಡಿಡಿಯೋಣ. x plus 0 minus 1 minus 1 minus 1 is equal to 0. Therefore x is equal to plus 3. Plus 3 ಇರೋದು ಎರಡೇ ಕಾನ್ಸೆಪ್ಟ್ಸ್ ಅಲ್ಲಿ, A ಮತ್ತೆ D ಅಲ್ಲಿ. ಸೊ ಇದರಲ್ಲಿ ಯಾವ್ದಪ್ಪ ರೈಟ್ ಆನ್ಸರ್ ಅಂದ್ರೆ ಆಪ್ಷನ್ A is the right answer. ಟೆಟ್ರಾ ಅಮೈನ್ ಕ್ಲೋರಿಡೋ N ನೈಟ್ರೈಟೋ ನೈಟ್ರೋಜನ್ ಇಲ್ಲಿ ಆಂಬಿಡೆಂಟ್ ligand, ನೈಟ್ರೋಜನ್ ಡೋನರ್ ಆಟಮ್ ಆಗಿರ್ತಾನೆ. Therefore option A is the right answer. These two complex compounds exhibit what type of isomerism? ಇಲ್ಲಿ ನೋಡಿ ಮಕ್ಕಳೇ, NO2 ಇಲ್ಲಿ ನೈಟ್ರೋಜನ್ ಡೋನರ್ ಆಟಮ್. ಈ ಕೇಸಲ್ಲಿ ಆಕ್ಸಿಜನ್ ಇಸ್ ದ ಡೋನರ್ ಆಟಮ್. ಆಂಬಿಡೆಂಟ್ ligands ಅಂದ್ರೆ it always exhibit linkage isomerism. Square planar complexes of MAXBL type can exhibit what type of isomerism ಅಂತ ಹೇಳಿದ್ರೆ ಬರೆಯೋಣ. ಇದು ಮೆಟಲ್ ABXL ABXL ಇದು ಸಿಸ್, ಇದು ಟ್ರಾನ್ಸ್. ಇನ್ನೂ ಒಂದು ಬರಿಬೋದು ನಾನು, ABXL ಇದೊಂದು ಸಿಸ್ಸು, ಇದೊಂದು ಸಿಸ್ಸು, ಇದೊಂದು ಟ್ರಾನ್ಸ್. ಎರಡು ಸಿಸ್ಸು ಒಂದು ಟ್ರಾನ್ಸ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಕಾರ್ಡಿಂಗ್ ಟು ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ML means the bond exists between central metal atom and the ligand in the given complexes is purely ionic in nature. The coordination number and the oxidation state of the metal M. ಇದು ಇಥಿಲಿನ್ ಡೈಅಮೈನ್ ಬೈಡೆಂಟೆಂಟ್ ligand. ಇದು ಆಕ್ಸಲೇಟ್ ಅಯಾನು. ಇದು ಬೈಡೆಂಟೆಂಟ್ ligand. 2 plus 2 ಅಲ್ಲಿಗೆ 2 2s are 4, 4 plus 2 6 ಆಯ್ತು. ಇದು ಏನು ಕೋಆರ್ಡಿನೇಷನ್ ನಂಬರ್ ಬಂದು 6. What is the oxidation state? X plus 0 minus 2 minus 1 minus 1 ಇದು minus 1 is equal to 0. Therefore x is equal to plus 2. Therefore ಇದು minus 2 oxalate, ಇದು minus 1. Therefore x is equal to plus 3. So option D is the right answer. Okay students, thanks for watching the video.